ಸ್ಯಾಂಡಲ್ವುಡ್ ನಟ ದರ್ಶನ್ ಪರಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಜೈಲಿನ ಒಳಕ್ಕೆ ಸಿಗರೆಟ್ ಸೇದುತ್ತಾ ರಾಜಾತಿಥ್ಯ ಜೊತೆಗೆ ವಿಡಿಯೋ ಕರೆ ಪ್ರಕರಣಕ್ಕೆ ಸಂಬಂಧಿಸಿದ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಕೋರ್ಟ್ ಮತ್ತು ಸಿಎಂ ಸೂಚನೆ ಮೇರೆಗೆ ಬೇರೆ ಜೈಲಿಗೆ ಕರೆದೊಯ್ಯಲಾಗಿದೆ. ಬೆಂಗಳೂರಿನಿಂದ ಸುಮಾರು 320 ಕಿಲೋಮೀಟರ್ ದೂರದಲ್ಲಿರುವ ಬಳ್ಳಾರಿ ಸೆಂಟ್ರಲ್ ಜೈಲ್ ಅಂಡಮಾನ್ ಜೈಲಿನಷ್ಟೇ ಕಠಿಣವಾಗಿದ್ದು ಅದರ ಇತಿಹಾಸವೇ ವಿಭಿನ್ನವಾಗಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಇದೇ ಜೈಲಿನಲ್ಲಿ ದರ್ಶನ್ ಕೈದಿಯಾಗಿ ನಟಿಸಿ ಈಗ ರಿಯಲ್ ಕೈದಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಇದರ ಜೊತೆಗೆ ಆ ಜೈಲಿನಲ್ಲಿ ಯಾವ್ಯಾವ ಸೌಲಭ್ಯ ಇದೆ, ಎಷ್ಟೆಷ್ಟು ಕೈದಿಗಳು ಇದ್ದಾರೆ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಿಜ, ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಶಾಕಿಂಗ್ ಅಂದ್ರೆ ಇದೇ ಜೈಲಿನಲ್ಲಿ ಕೈದಿಯಾಗಿ ಆಕ್ಟಿಂಗ್ ಮಾಡಿದ್ರು. ಅಂದ್ರೆ ಚೌಕ ಸಿನಿಮಾದಲ್ಲಿ ಕೈದಿಯಾಗಿ ಇದೇ ಜೈಲಿನಲ್ಲಿ ನಟನೆ ಮಾಡಿದ್ರು. ಇದೀಗ ನಿಜ ಜೀವನದಲ್ಲೂ ಆರೋಪಿಯಾಗಿ ದರ್ಶನ್ ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಟ್ಟಿದ್ದು ಅಭಿಮಾನಿಗಳಿಗೆ ಬರಸಿಡಿಲೆ ಬಡಿದಂತಾಗಿದೆ. ಇನ್ನು ಈ ಬಳ್ಳಾರಿ ಜೈಲಿನ ಇತಿಹಾಸವೇ ರೋಚಕವಾಗಿದೆ. ಈ ಜೈಲು ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ. 173 ಎಕರೆ ಪ್ರದೇಶದಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲಿದೆ. ಜೈಲಿನ 9 ಬ್ಯಾರಕ್ಗಳನ್ನ 19 ಶತಮಾನದಲ್ಲಿ ನಿರ್ಮಾಣ ಮಾಡಲಾಗಿದೆ. ಬೋಯರ್ ಯುದ್ಧ ಹಾಗೂ ವಿಶ್ವ ಯುದ್ಧಗಳ ಕೈದಿಗಳಿಗೂ ಬಳ್ಳಾರಿಯಲ್ಲಿ ಇರಿಸಿ ಶಿಕ್ಷೆ ನೀಡುವುದನ್ನ ಇತಿಹಾಸವೇ ನೆನಪಿಸುತ್ತದೆ. ಇನ್ನು 1800ನೇ ಇಸವಿಯಲ್ಲಿ ಬಳ್ಳಾರಿಯನ್ನ ಮದ್ರಾಸ್ ಪ್ರೆಸಿಡೆನ್ಸಿಯೊಂದಿಗೆ ವಿಲೀನ ಮಾಡಲಾಗುತ್ತದೆ. 1872ರಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲು ಆರಂಭವಾಗುತ್ತದೆ. ಬಳಿಕ ಬ್ರಿಟಿಷ್ ಸರ್ಕಾರವು ಅಲ್ಲಿಪುರ ಬಯಲು ಜೈಲು ಹಾಗೂ ಅತ್ತರ್ ವೆಲ್ಲೆಸ್ಲಿ ಟಿಬಿ ಸ್ಯಾನಿಟೋರಿಯಂ ಜೈಲು ಸೇರಿ ಒಟ್ಟು 3 ಜೈಲು ಆರಂಭ ಮಾಡ್ತಾರೆ. ಇನ್ನು ಬಳ್ಳಾರಿ ಜೈಲಿನಲ್ಲಿ ಗಲ್ಲು ಶಿಕ್ಷೆ ವ್ಯವಸ್ಥೆ ಇದೆ. ಬ್ರಿಟಿಷ್ ಸರ್ಕಾರದ ವೇಳೆ ಅಲ್ಲಿಪುರ ಬಯಲು ಜೈಲಿನಲ್ಲಿ 1500 ಕೈದಿಗಳಿದ್ರು. 1500 ಕೈದಿಗೆ 11,000 ಪೊಲೀಸ್ ನಿಯೋಜನೆ ಮಾಡಿದ್ರು. ಇಲ್ಲಿ ಹೋರಾಟಗಾರರನ್ನ ಪೊಲೀಸರ ಮಧ್ಯೆ ಬಯಲು ಪ್ರದೇಶದಲ್ಲಿ ಇರಿಸಲು ವ್ಯವಸ್ಥೆ ಇತ್ತು. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯಲ್ಲೂ ಬಳ್ಳಾರಿ ಜೈಲು ಮುಖ್ಯ ಪಾತ್ರ ವಹಿಸಿದೆ. ಬಳ್ಳಾರಿ ಜೈಲಿಗೆ ದೇಶದ ಹಲವು ಗಣ್ಯರು ಭೇಟಿ ನೀಡಿದ್ದೂ ಇದೆ. 1905ರಲ್ಲಿ ಬಾಲ ಗಂಗಾಧರ್ ತಿಲಕ್, 1937ರಲ್ಲಿ ಮೊದಲ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಭೇಟಿ ನೀಡಿದ್ದನ್ನ ನೆನಪಿಸಬೇಕಾಗಿದೆ. ಮಹಾತ್ಮ ಗಾಂಧೀಜಿಯವರು ಬಳ್ಳಾರಿ ಜೈಲಿಗೆ 2 ಬಾರಿ ಭೇಟಿ ನೀಡಿದ್ರು. ಚಕ್ರವರ್ತಿ ರಾಜಗೋಪಾಲಾಚಾರಿ, ದ್ರಾವಿಡ ಚಳವಳಿ ನೇತಾರ ಅಣ್ಣಾದೊರೈ ಬಳ್ಳಾರಿ ಜೈಲಿನಲ್ಲಿ ಇದ್ದಿದ್ದು ಇತಿಹಾಸ. 1942ನೇ ವಿಶ್ವ ಯುದ್ಧ ಸಮಯದಲ್ಲಿ ವಿದೇಶಿ ಬಂದಿಗಳು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಅಂದ ಹಾಗೆ ಈ ಜೈಲು ಅಂಡಮಾನ್ ಜೈಲಿನಷ್ಟೇ ಕಠಿಣವಾಗಿದೆ. ಇದನ್ನ ನೀರಿಲ್ಲದ ಜೈಲು ಎಂದು ಕರೆಯುವುದುಂಟು. ಇಂಥ ಜೈಲಿಗೆ ಈಗ ಆರೋಪಿ ದರ್ಶನ್ ರನ್ನ ಶಿಫ್ಟ್ ಮಾಡಲಾಗಿದೆ. ಬ್ರಿಟಿಷರ ಕಾಲದ ಜೈಲಿನ ಗೋಡೆಗಳ ಮಧ್ಯೆ ದರ್ಶನ್ ಕಾಲ ಕಳೆಯಬೇಕಾಗಿದೆ.